ನೋಡಿ ಈ ಸತಿ ನಾನು ಕ್ಲೀನ್ ಮಾಡಿದಾಗ ತೆಗ್ದಿರೋದು ಎಷ್ಟು ಬಿದ್ದಿದೆ ಅಂತ. ಊಜಿ ಹೊಡೆದು ಒಂಥರ ಕಪ್ಪು ಡಾಟ್ಸ್ ಆಗ್ಬಿಡೋದು. ನಾನು ಯಾವ್ದಾರ ಹಳೆ ಫೋಟೋ ಇದ್ರೆ ನಿಮ್ಗೆ ಹಾಕ್ತೀನಿ. ಇದು ನಾನು ಇಟ್ಟು ಸುಮಾರು ನೋಡಿ ಈ ಇದಕ್ಕೆ ಅಟ್ರಾಕ್ಟ್ ಆಗಿ ಈಗ ನೆನ್ನೆ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಹಂಗೂ ಎಷ್ಟೊಂದು ಊಜಿಗಳು ಬಂದಿದೆ ನೋಡಿ ಒಳಗೆ. ನೋಡಿ ಒಳಗಿದೆ ಕಾಣಿಸ್ತಾ ಇದೆ. ಅಲ್ಲೇ ಒದ್ದಾಡಿ ಟ್ರ್ಯಾಪ್ ಆಗಿ ಈ ಥರ ನೋಡಿ ನೀರಲ್ಲಿ ಬಿದ್ದು ಈ ಥರ ಸಾಯುತ್ತೆ. ಕಾಯಿ ಒಂಚೂರು ಎಲ್ಲೂ ಕೂಡ ಊಜಿ ಹೊಡೆದಿಲ್ಲ. ಮತ್ತು ಇದು ಹಾಕಿದ ನಂತರ ನನಗೆ ಪ್ಯಾಕೆಟ್ ಓಪನ್ ಮಾಡಿದ ಪ್ಯಾಕೆಟಿಗೆ ನೋಡಿ ಎಷ್ಟು ಊಜಿ ಬಂದು ಮುತ್ಕೊಂಡಿದೆ. ಅಂದರೆ ನಮ್ಮ ತೋಟದಲ್ಲಿ ಇನ್ನು ಎಷ್ಟು ಊಜಿ ಇತ್ತು ಅಂತ. ಯಪ್ಪ, ನಮಸ್ಕಾರ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ಶ್ರೀಹರಿ ವನ. ಸೊ ಈಗ ನೋಡ್ಬೋದು ನೀವು ಆಲ್ರೆಡಿ ಒಂದಷ್ಟು ನಮ್ಮ ಗೊಬ್ಬರದ ಕಡ್ಡಿ ಅಂದ್ರೆ ಗ್ಲಿಡ್ಸೀಡಿಯಾ ಗಿಡಗಳನ್ನ ಕಡ್ದಿದ್ದೀವಿ. ಕಡ್ದು ಎಲ್ಲ ಎಲೆಗಳನ್ನ ಸೊ ಇಲ್ಲಿ ಉದುರಿಸಿ ಇಲ್ಲೇ ಡಿಕಂಪೋಸ್ ಮಾಡೋದಕ್ಕೆ ಅಂತ ಬಿಟ್ಟಿದ್ದೀನಿ. ಅದಲ್ದಿರ ಇಲ್ಲಿ ನೋಡ್ಬೋದು ಒಂದಷ್ಟು ಚಿಕ್ಕ ಕಡ್ಡಿಗಳನ್ನ ಇಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದನ್ನ ಟ್ರ್ಯಾಕ್ಟರ್ ಕೊಟ್ಟು ಪುಡಿ ಮಾಡಿಸ್ಬೇಕು ಅಂತ ಇದ್ದೀನಿ. ಒಂದು ಪಲ್ವಲೈಸರು ಇಲ್ಲ ಪುಡಿ ಮಾಡೋ ಒಂದು ಮಿಷಿನ್ ಕೊಟ್ಬಿಟ್ಟು ಪುಡಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ಸತಿ ಅದರಲ್ಲಿ ನಾನು ಎರೆಹುಳು ಗೊಬ್ಬರ ಮಾಡಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇದೆ ಅಂತ ಮುಂದಕ್ಕೆ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ರೀಸೆಂಟಾಗಿ ನನಗೆ ತುಂಬಾನೇ ಒಂದಷ್ಟು ಪ್ರಶ್ನೆಗಳು ಬರ್ತಿದೆ. ಸರ್, ನಿಮ್ಮಲ್ಲಿ ನೀವು ಆಲ್ರೆಡಿ ಸೀಬೆ ಇಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಊಜಿ ಬಂದು ಹೊಡೆಯುತ್ತೆ ನಿಮ್ಮ ಸೀಬೆಗಳಿಗೆ, ನಮ್ಮ ಸೀಬೆಗಳಿಗೆ. ಸೊ ನೀವು ಯಾವ ತರ ನಿಯಂತ್ರಣ ಮಾಡ್ತಾ ಇದ್ದೀರಾ ಅಂತ ತುಂಬಾ ಜನ ನನ್ನ ಕೇಳ್ತಾ ಇದ್ರು. ಸೊ ಅದಕ್ಕಾಗಿ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಅನಿಸ್ತು. ಸೊ ಅದಕ್ಕಾಗಿ ವಿಡಿಯೋ ಮಾಡ್ತೇನೆ. ನೋಡಿ, ನಾನು ಅದಕ್ಕಾಗಿ ಈ ತರ 1 ಎಕರೆಗೆ ಇದು 4 ಇಡಬೇಕು. ನಾನು ಕೇವಲ 2 ಇಟ್ಟಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಬಿದ್ದಿದೆ ಅಂತ. ಆಲ್ರೆಡಿ ನೋಡಿ ಈ ಸತಿ ನಾನು ಕ್ಲೀನ್ ಮಾಡಿದಾಗ ತೆಗ್ದಿರೋದು ಎಷ್ಟು ಬಿದ್ದಿದೆ ಅಂತ. ಇಷ್ಟೊಂದೆಲ್ಲ ಹುಳಗಳು ಬಿದ್ದಿದೆ. ಮತ್ತು ಈಗ ಮತ್ತೆ ನೀರು ತುಂಬಿ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಹಾಕಿದ್ದೀನಿ. ಸೊ ಇದ್ರ ಒಳಗಡೆ ಇರೋ ಅಂತ ನೋಡಿ, ಅಲ್ಲಿ ಆಲ್ರೆಡಿ ಒಳಗಡೆ ಅದ್ರಲ್ಲಿ ಒಂದು ಹುಳ ಕೂತಿದೆ, ಕಾಣಿಸ್ತಾ ಇದೆ ನಿಮ್ಗೆ, ಸಣ್ಣಕ್ಕೊಂದು ಹುಳ ಕೂತಿದೆ ನೋಡಿ ಅದ್ರೊಳಗೆ. ಸೊ ಇದು ಬಂದು ಸುಮಾರು 90 ದಿನಗಳ ಕಾಲ ನೀವು ಇದನ್ನ ಇಡ್ಬೋದು. ಒನ್ಸ್ ಇದನ್ನ ಇದ್ರೊಳಗಡೆ ಹಾಕ್ಬಿಟ್ರೆ, ನೆಕ್ಸ್ಟ್ ಈ ಮರದ ಪೀಸ್ನ ಮಾತ್ರ ತಂದ್ರೆ ಸಾಕು. ನೀವು ನೀಟಾಗಿ ಇದಕ್ಕೆ ನೀರು ತುಂಬಿಟ್ರೆ ಪ್ರತಿಯೊಂದು ನಿಮ್ಮ ತೋಟಕ್ಕೆ ಬೀಳೋ ಅಂತ ಪ್ರತಿಯೊಂದು ಊಜಿಗಳು ಬಂದು ಇದ್ರೊಳಗಡೆ ಬಿದ್ದು ಸಾಯುತ್ತೆ. ಸೊ ಇದಿಟ್ಟಿದ ಮೇಲೆ ನೀವು ನೋಡ್ಬೋದು ನೋಡಿ, ನಮ್ಮ ಸೀಬೆಗಳಲ್ಲಿ ಎಲ್ಲೂ ಕೂಡ ದುಂಬಿ ಹೊಡೆದಿರೋದು, ಸೊ ಆ ಥರದ್ದು ಯಾವುದೂ ಕೂಡ ನಮ್ಗೆ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಮತ್ತೆ ತುಂಬಾನೇ ಕಾಯಿಗಳು ಈಗ ಶೈನಿಂಗ್ ಬರ್ತಾ ಇದೆ. ಇಲ್ಲೊಂದು ನಿಮಿಷ ತೋರಿಸ್ತೀನಿ ರೀ. ಫಸ್ಟ್ ಏನಾಗೋದು ಅಂದ್ರೆ ಇದಕ್ಕೆಲ್ಲ ಊಜಿ ಹೊಡೆದು ಒಂಥರ ಕಪ್ಪು ಡಾಟ್ಸ್ ಆಗ್ಬಿಡೋದು. ನಾನು ಯಾವ್ದಾರ ಹಳೆ ಫೋಟೋ ಇದ್ರೆ ನಿಮ್ಗೆ ಹಾಕ್ತೀನಿ. ಇದು ನಾನು ಇಟ್ಟು ಸುಮಾರು ಒಂದು 2 ರಿಂದ 3 ತಿಂಗಳಾಗಿದೆ ಹೊಸದಿಟ್ಟು. ಸೊ ಅದಕ್ಕೆ ಮುಂಚೆ ಸುಮ್ಮನೆ ಟೆಸ್ಟಿಂಗ್ಗೆ ಅಂತ 1-2 ಇಟ್ಟಿದ್ದೆ. ಸೊ ಅದೆಲ್ಲ ಇಟ್ಟಾಗ ನನಗೆ ತುಂಬಾನೇ ಒಳ್ಳೆಯ ರಿಸಲ್ಟ್ ಬಂತು. ನೀವು ನೋಡ್ಬೋದು ನೋಡಿ ಹೇಗಿದೆ ನಮ್ಮ ಸೀಬೆ ಗಿಡಗಳು ಅಂತ. ನೋಡಿ, ನಾವು ಯಾವುದೇ ರೀತಿಯಾದಂಥ ಕವರ್ ಹಾಕಲ್ಲ, ಏನಿಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಈ ಊಜಿಯ ಕಾಟ ಇದ್ದೇ ಇರುತ್ತೆ. ಸೊ ಇದೆಲ್ಲ ಮಾಡಿದ ನಂತರ ಸೊ ನನಗೆ ಯಾವುದೇ ರೀತಿಯಾದಂಥ ಊಜಿಯ ಕಾಟ ಬಂದಿಲ್ಲ. ತುಂಬಾನೇ ವೆರಿ ಸಿಂಪಲ್ ಇದು ನಿಮ್ಗೆ ಫ್ಲಿಪ್ಕಾರ್ಟಲ್ಲೂ ಸಿಕ್ಕುತ್ತೆ. ಒಂದು ನಿಮಿಷ ರೀ, ಅದ್ರ ಪ್ಯಾಕೆಟ್ ಇದ್ರೆ ತೋರಿಸ್ತೀನಿ ನಾನು. ನೋಡಿ ಹೇಗಿದೆ ಕಾಯಿ, ಒಂಚೂರು ಎಲ್ಲೂ ಕೂಡ ಊಜಿ ಹೊಡೆದಿಲ್ಲ. ನೋಡಿ ಇದೆ ಆ ಪ್ಯಾಕೆಟ್. ಇದ್ರದ್ದು ಲಿಂಕ್ನ ನಾನು ಇಲ್ಲಿ ಮೇಲ್ಗಡೆ ನಿಮ್ಗೆ ಐ ಬಟನ್ ಅಲ್ಲೂ ಕಾಣುತ್ತೆ. ಮತ್ತೆ ಇದನ್ನ ಫ್ಲಿಪ್ಕಾರ್ಟ್ದು ಲಿಂಕ್ ಹಾಕ್ತೀನಿ. ತುಂಬಾನೇ ಎಫೆಕ್ಟಿವ್. ಬೇರೆ ಎಲ್ಲ ನನಗೆ ಗೊತ್ತಿರಂಗೆ ಇಷ್ಟು ಎಫೆಕ್ಟಿವ್ ನಾನು ನೋಡಿಲ್ಲ. ಇದು ಸುಮಾರು 90 ಡೇಸ್ ಅಂತಾರೆ ಒಂದು ಪೀಸ್ ಹಾಕಿದ್ರೆ. ನನ್ಗೆ ಹತ್ತತ್ರ 100-120 ಡೇಸ್ವರೆಗೂ ಇದ್ರದ್ದು ಎಫೆಕ್ಟು ತುಂಬಾನೇ ಚೆನ್ನಾಗಿದೆ. ಮತ್ತು ಇದ್ರಲ್ಲಿ ನೋಡಿ, ಇದು ಆರ್ಗ್ಯಾನಿಕಲಿ ಸರ್ಟಿಫೈಡ್ ಕೂಡ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನಲ್ ವಿಡಿಯೋ ಅಲ್ಲ. ತುಂಬ ಜನ ಕೇಳ್ತಾ ಇದ್ರೆ, ಸರ್ ನೀವು ಯಾವ ಥರ ತಡೆಗಟ್ತಾ ಇದ್ದೀರಾ ಅಂತ. ಸೊ ಆ ರೀಸನ್ಗೋಸ್ಕರ ಹಾಕಿದೆ ಅಷ್ಟೇ. ಸೊ ನಿಮ್ಗೆ ಇದು ಬೇಕು ಅಂದರೆ ಇದ್ರದ್ದು ನನ್ನ ಹತ್ರ
ತಗೊಂಡಿದ್ ಲಿಂಕ್ ಇದೆ, ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು, ನಾನು ಇನ್ನೇನು ಬೇರೆ ಕಡೆ ಎಲ್ಲೂ ತಗೊಂಡಿಲ್ಲ. ಆ ಲಿಂಕ್ನ ನಾನು ನಿಮ್ಗೆ ಹಾಕಿರ್ತೀನಿ. ನಮ್ಮ ಇಲ್ಲಿ ಮೇಲ್ಗಡೆ ಐ ಬಟನ್ ಅಲ್ಲೂ ಬರ್ತಾ ಇರುತ್ತೆ, ಇಲ್ಲಿ ನೋಡಿ ಇಲ್ಲಿ ಕೆಳಗಡೆನೂ ಬರ್ತಿದೆ. ಇದು ಬೇಕಿದ್ರೆ ನೀವು ತಗೊಬೋದು. ಕೇವಲ ಇದೊಂದು 96 ರೂಪಾಯಿ ಇದನ್ನ. ಸೊ ಇದ್ರ ಜೊತೆ ತಗೊಂಡ್ರೆ ಇದಕ್ಕೊಂದು 75 ರೂಪಾಯಿ ಬಿತ್ತು. ನಾನು ಚಿಕ್ಕದ್ ತಗೊಂಡೆ, ಸೊ ಅದರಿಂದಾಗಿ ಕಮ್ಮಿ ಬಿತ್ತು. ಇದ್ರ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಅದು ತಗೊಂಡ್ರೆ 225 ರೂಪಾಯಿ ಬೀಳುತ್ತೆ. ಅದ್ರ ಜೊತೆಗೆ ಈ ತರ ಒಂದು ಪ್ಯಾಕೆಟ್ ಕೊಡ್ತಾರೆ, ಮತ್ತೆ ಈ ಒಂದು ಡಬ್ಬನೂ ಕೊಡ್ತಾರೆ. ನೋಡಿ ಇದು ಬಿಸಿಲಿಗೆ ಹಾಕಿ ಯಾವ ತರ ಕಲರ್ ಚೇಂಜ್ ಆಗಿದೆ ಅಂತ. ಇಲ್ಲಿ ಒಳಗಡೆ ಇರೋದು ರೆಡ್, ಮೇಲ್ಗಡೆ ಕಲ್ಲರೇ ಹೋಗ್ಬಿಟ್ಟಿದೆ. ಅಂದ್ರೂ ಕೂಡ ಇವಾಗ್ಲೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಇದು. ಅಂದ್ರೆ ಇದರ ಪರಿಮಳ ತುಂಬಾನೇ ಈ ಎಲ್ಲಾ ಊಜಿಗಳನ್ನ ಅಟ್ರಾಕ್ಟ್ ಮಾಡಿದೆ. ಈ ತೆಗೆದ ತಕ್ಷಣ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸುಮ್ನೆ ತೆಗೆದ್ಬಿಟ್ಟು ಈ ಕವರ್ನ ಇಲ್ಲಿ ಇಟ್ಬಿಡಿ, ಎಷ್ಟು ಊಜಿಗಳು ಬಂದು ಈ ಕವರ್ ಒಳಗಡೆ ಮುತ್ಕೊಳುತ್ತೆ ಅಂದ್ರೆ ನಿಮ್ಗೆ ಅವಾಗ ಅನ್ಸುತ್ತೆ ಈ ಪ್ರಾಡಕ್ಟ್ ತುಂಬಾನೇ ಎಫೆಕ್ಟಿವ್ ಅಂತ. ಸೊ ನೋಡಿದ್ರಲ್ಲ ಯಾವ ತರ. ಸೊ ನಾನು ನಮ್ಮ ತೋಟದಲ್ಲಿ ಈ ಊಜಿಗಳನ್ನ ನಿಯಂತ್ರಿಸಕ್ಕೆ ಈ ತರದನ್ನ ಪದಾರ್ಥಗಳನ್ನ ಬಳಸ್ತೀನಿ. ಇದಲ್ದಿರ ನೀವು ಇನ್ನೂ ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ನಿಮಗೆ ಈ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಬೋದು. ಇಲ್ಲ ಅಂದ್ರೆ ನೀವು OWDC ಅಲ್ಲಿ ಕೂಡ NWDC ಅಂತ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಕೂಡ ನೀವು ಉಪಯೋಗಿಸಿ, ಅದನ್ನು ಕೂಡ ನೀವೊಂದು ಸ್ಪ್ರೇ ತರ ಮಾಡ್ಬೋದು. ಸೊ ಆದಷ್ಟು ಕೆಮಿಕಲ್ ಬಳಕೆನ ಕಮ್ಮಿ ಮಾಡೋಣ ನಾವೆಲ್ಲರೂ ಸೇರಿ. ಮತ್ತು ಈ ತರ ಒಂದಷ್ಟು ಕೆಮಿಕಲ್ ಉಪಯೋಗಿಸ್ದೆ ಯಾವ ತರ ತಡೆಗಟ್ಟೋದು ಅಂತ ಯಾವ್ದಾರ ಐಡಿಯಾಸ್ಗಳನ್ನ ಹುಡಿಕೊಂಡು ಸಾವಯವ ಕೃಷಿನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಯಾರ್ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಇದೇ ತರ ಕಂಟೆಂಟ್ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಧನ್ಯವಾದಗಳು, ಶುಭ ದಿನ.